ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ಕಾಲ ಇಟ್ಟರೂ ಕೆಡುವುದಿಲ್ಲ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ನಿಂಬೆ ಹಣ್ಣು, ಆಪ್ಷನ್ ಸಿ ಪಪಾಯ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಹಣ್ಣು ಹೆಚ್ಚು ಕಾಲ ಇಟ್ಟರೂ ಕೆಡುವುದಿಲ್ಲ. ಮೂರನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿದೆ? ಆಪ್ಷನ್ ಎ ತೊಡೆಯ ಭಾಗ, ಆಪ್ಷನ್ ಬಿ ತಲೆಯ ಭಾಗ, ಆಪ್ಷನ್ ಸಿ ಕುತ್ತಿಗೆ, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಎ ತೊಡೆಯ ಭಾಗ ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿದೆ. ನಾಲ್ಕನೆಯ ಪ್ರಶ್ನೆ, ಕಿಡ್ನಿ ಸಮಸ್ಯೆ ಇರುವವರು ಯಾವ ಆಹಾರ ತಿನ್ನುವುದನ್ನು ತಪ್ಪಿಸಬೇಕು? ಆಪ್ಷನ್ ಎ ಚಿಪ್ಸ್, ಆಪ್ಷನ್ ಬಿ ಕೆಂಪು ಮಾಂಸ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಡಾರ್ಕ್ ಸೋಡಾ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಚಿಪ್ಸ್, ಕೆಂಪು ಮಾಂಸ, ಪಾಲಕ್ ಸೊಪ್ಪು ಮತ್ತು ಡಾರ್ಕ್ ಸೋಡಾ. ಐದನೆಯ ಪ್ರಶ್ನೆ, ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದಲ್ಲಿ ಹುಟ್ಟಿದರು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಹೇಂದ್ರ ಸಿಂಗ್ ಧೋನಿ ಜಾರ್ಖಂಡ್ನಲ್ಲಿ ಹುಟ್ಟಿದರು. ಆರನೆಯ ಪ್ರಶ್ನೆ, ಭವಿಷ್ಯದ ಇಂಧನ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಸೋಲಾರ್, ಆಪ್ಷನ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ವಿದ್ಯುತ್, ಆಪ್ಷನ್ ಡಿ ಜೈವಿಕ ಇಂಧನ. ಸರಿಯಾದ ಉತ್ತರ ಆಪ್ಷನ್ ಡಿ ಜೈವಿಕ ಇಂಧನವನ್ನು ಭವಿಷ್ಯದ ಇಂಧನ ಎಂದು ಕರೆಯುತ್ತಾರೆ. ಏಳನೆಯ ಪ್ರಶ್ನೆ, ನಾಲಿಗೆ ಇಲ್ಲದ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ನಕ್ಷತ್ರ ಮೀನು, ಆಪ್ಷನ್ ಡಿ ಓತಿಕ್ಯಾತ. ಸರಿಯಾದ ಉತ್ತರ ಆಪ್ಷನ್ ಸಿ ನಕ್ಷತ್ರ ಮೀನು ನಾಲಿಗೆ ಇಲ್ಲದ ಜೀವಿ. ಎಂಟನೆಯ ಪ್ರಶ್ನೆ, ನಮ್ಮ ರಕ್ತದಲ್ಲಿನ ನೀರಿನ ಅಂಶವನ್ನು ಯಾವ ಅಂಗವು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಸಣ್ಣ ಕರುಳು, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ದೊಡ್ಡ ಕರುಳು, ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ರಕ್ತದಲ್ಲಿನ ನೀರಿನ ಅಂಶವನ್ನು ನಿಯಂತ್ರಿಸುತ್ತದೆ. ಒಂಬತ್ತನೆಯ ಪ್ರಶ್ನೆ, ಯಾವ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆ ಕ್ಲೀನ್ ಆಗುತ್ತದೆ? ಆಪ್ಷನ್ ಎ ನಿಂಬೆ ಜ್ಯೂಸ್, ಆಪ್ಷನ್ ಬಿ ಶುಂಠಿ ಜ್ಯೂಸ್, ಆಪ್ಷನ್ ಸಿ ದಾಳಿಂಬೆ ಜ್ಯೂಸ್, ಆಪ್ಷನ್ ಡಿ ಕ್ಯಾರೆಟ್ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನಿಂಬೆ ಜ್ಯೂಸ್ ಮತ್ತು ಶುಂಠಿ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆ ಕ್ಲೀನ್ ಆಗುತ್ತದೆ. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಡುವ ಕ್ರೀಡೆ ಯಾವುದು? ಆಪ್ಷನ್ ಎ ಕಬಡ್ಡಿ, ಆಪ್ಷನ್ ಬಿ ಕ್ರಿಕೆಟ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಫುಟ್ಬಾಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಕೆಟ್ ಅತಿ ಹೆಚ್ಚು ವೀಕ್ಷಿಸಲ್ಪಡುವ ಕ್ರೀಡೆ. 11ನೆಯ ಪ್ರಶ್ನೆ, ಗಂಡ ಮತ್ತು ಹೆಂಡತಿಯ ನಡುವೆ ಎಷ್ಟು ವರ್ಷ ವ್ಯತ್ಯಾಸವಿದ್ದರೆ ತುಂಬಾ ಒಳ್ಳೆಯದು? ಆಪ್ಷನ್ ಎ 6ರಿಂದ 7 ವರ್ಷ, ಆಪ್ಷನ್ ಬಿ 7ರಿಂದ 8 ವರ್ಷ, ಆಪ್ಷನ್ ಸಿ 4ರಿಂದ 5 ವರ್ಷ, ಆಪ್ಷನ್ ಡಿ 1ರಿಂದ 2 ವರ್ಷ.
ಸರಿಯಾದ ಉತ್ತರ ಆಪ್ಷನ್ ಸಿ 4ರಿಂದ 5 ವರ್ಷ. 12ನೆಯ ಪ್ರಶ್ನೆ, ಬುಲ್ಸ್ ಫೈಟಿಂಗ್ ಯಾವ ದೇಶದ ರಾಷ್ಟ್ರೀಯ ಆಟ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಸ್ಪೇನ್. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪೇನ್ ದೇಶದ ರಾಷ್ಟ್ರೀಯ ಆಟ. 13ನೆಯ ಪ್ರಶ್ನೆ, ಗರ್ಭದಲ್ಲಿ ಇರುವ ಶಿಶುವಿಗೆ ಯಾವಾಗಿನಿಂದ ಕೇಳಿಸಲು ಆರಂಭವಾಗುತ್ತದೆ? ಆಪ್ಷನ್ ಎ 22 ವಾರಗಳು, ಆಪ್ಷನ್ ಬಿ 12 ವಾರಗಳು, ಆಪ್ಷನ್ ಸಿ 25 ವಾರಗಳು, ಆಪ್ಷನ್ ಡಿ 30 ವಾರಗಳು. ಸರಿಯಾದ ಉತ್ತರ ಆಪ್ಷನ್ ಎ 22 ವಾರಗಳು. 14ನೆಯ ಪ್ರಶ್ನೆ, ಭೂಮಿ ಸೂರ್ಯನ ಸುತ್ತ ಸುತ್ತಿ ಬರಲು ಎಷ್ಟು ದಿನ ಹಿಡಿಯುತ್ತದೆ? ಆಪ್ಷನ್ ಎ 280 ದಿನಗಳು, ಆಪ್ಷನ್ ಬಿ 365.25 ದಿನಗಳು, ಆಪ್ಷನ್ ಸಿ 340.75 ದಿನಗಳು, ಆಪ್ಷನ್ ಡಿ 300 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 365.25 ದಿನಗಳು ಹಿಡಿಯುತ್ತದೆ. 15ನೆಯ ಪ್ರಶ್ನೆ, ತುಪ್ಪವನ್ನು ಮಿತವಾಗಿ ಸೇವಿಸುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಜೀರ್ಣಕ್ರಿಯೆ ಉತ್ತಮ, ಆಪ್ಷನ್ ಬಿ ರೋಗ ನಿರೋಧಕ ಶಕ್ತಿ ಹೆಚ್ಚು, ಆಪ್ಷನ್ ಸಿ ಚರ್ಮದ ಆರೋಗ್ಯ, ಆಪ್ಷನ್ ಡಿ ಮೂಳೆಗಳಿಗೆ ಬಲ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ತುಪ್ಪವನ್ನು ಮಿತವಾಗಿ ಸೇವಿಸುವುದರಿಂದ ಉತ್ತಮ ಜೀರ್ಣಕ್ರಿಯೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಚರ್ಮದ ಆರೋಗ್ಯ ಮತ್ತು ಮೂಳೆಗಳಿಗೆ ಬಲ. 16ನೆಯ ಪ್ರಶ್ನೆ, ಯಾವ ಜೀವಿಗೆ ಕಣ್ಣು ರೆಪ್ಪೆಗಳು ಕಂಡುಬರುವುದಿಲ್ಲ? ಆಪ್ಷನ್ ಎ ಹಾವುಗಳು, ಆಪ್ಷನ್ ಬಿ ಕೀಟಗಳು, ಆಪ್ಷನ್ ಸಿ ಪಕ್ಷಿಗಳು, ಆಪ್ಷನ್ ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಹಾವುಗಳು ಮತ್ತು ಆಪ್ಷನ್ ಬಿ ಕೀಟಗಳು. 17ನೇ ಪ್ರಶ್ನೆ, ಮಾನವನ ಹೃದಯದ ತೂಕ ಎಷ್ಟು ಗ್ರಾಂ ಇರುತ್ತದೆ? ಆಪ್ಷನ್ ಎ 250 ಗ್ರಾಂ, ಆಪ್ಷನ್ ಬಿ 100 ಗ್ರಾಂ, ಆಪ್ಷನ್ ಸಿ 400 ಗ್ರಾಂ, ಆಪ್ಷನ್ ಡಿ 300 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಡಿ 300 ಗ್ರಾಂ ಇರುತ್ತದೆ. 18ನೇ ಪ್ರಶ್ನೆ, ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ಎ 10 ದೇಶಗಳು, ಆಪ್ಷನ್ ಬಿ 8 ದೇಶಗಳು, ಆಪ್ಷನ್ ಸಿ 7 ದೇಶಗಳು, ಆಪ್ಷನ್ ಡಿ 5 ದೇಶಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 7 ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. 19ನೆಯ ಪ್ರಶ್ನೆ, ಸಾಲದ ಋಣದಿಂದ ಮುಕ್ತಿ ಹೊಂದಲು ಯಾವುದನ್ನು ದಾನ ಮಾಡಬೇಕು? ಆಪ್ಷನ್ ಎ ನಾಣ್ಯಗಳು, ಆಪ್ಷನ್ ಬಿ ಧಾನ್ಯಗಳು, ಆಪ್ಷನ್ ಸಿ ಕಪ್ಪು ಎಳ್ಳು, ಆಪ್ಷನ್ ಡಿ ವಸ್ತ್ರಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಧಾನ್ಯಗಳು ಮತ್ತು ಆಪ್ಷನ್ ಸಿ ಕಪ್ಪು ಎಳ್ಳು ದಾನ ಮಾಡಬೇಕು. 20ನೆಯ ಪ್ರಶ್ನೆ, ಯಾವ ವಿಟಮಿನ್ ನಿದ್ರೆ ಕೊರತೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ B12. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಮತ್ತು ಆಪ್ಷನ್ ಡಿ ವಿಟಮಿನ್ B12 ನಿದ್ರೆಯ ಕೊರತೆಯನ್ನು ಉಂಟು ಮಾಡುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.